ಏಂಜಲ್ ಯುವ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಮಕರ ರಾಶಿಯ ಪ್ರೀತಿಯ ವೀಕ್ಷಕರೇ, ಇಂದು ನಿಮ್ಮ 2026ರ ಸಂಪೂರ್ಣ ವರ್ಷ ನಿಮ್ಮ ಜೀವನದಲ್ಲಿ ಯಾವ ಸ್ಥಿರ ಬದಲಾವಣೆಗಳನ್ನು ತರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ವರ್ಷ ನಿಮ್ಮ ಶಿಸ್ತು, ಶ್ರಮ, ಸಹನೆ ಮತ್ತು ಗುರಿ ಸಾಧನೆಗೆ ಶನಿದೇವರ ವಿಶೇಷ ಕೃಪೆ ದೊರೆಯುತ್ತದೆ. ಯಾವ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆ, ಯಾವ ಗ್ರಹಗಳಿಂದ ಬೆಂಬಲ, 2026ರ ನಿಮ್ಮ ಜೀವನಯಾನ ಏನು ಹೇಳುತ್ತದೆ ಗಮನದಿಂದ ಕೇಳಿ. ಮಕರ ರಾಶಿಯ ಮೂಲ ತತ್ವ: ಶಿಸ್ತು ಮತ್ತು ನಿಯಂತ್ರಣ, ಅಚಲ ಗುರಿ, ಶ್ರಮಶೀಲ ಸ್ವಭಾವ, ಜವಾಬ್ದಾರಿ, ಪ್ರಾಯೋಗಿಕ ಚಿಂತನೆ, ದೀರ್ಘಕಾಲದ ಯೋಜನೆ. 2026ರಲ್ಲಿ ನಿಮ್ಮ ಸಹನೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಧಾನವಾದರೂ ಖಚಿತ ಯಶಸ್ಸಿನ ವರ್ಷ. 2026ರ ಗ್ರಹಸ್ಥಿತಿ: ಗುರು, ಹಣಕಾಸು, ಕುಟುಂಬ ಬೆಂಬಲ, ಆತ್ಮವಿಶ್ವಾಸ ವೃದ್ಧಿ, ಹಳೆಯ ಶ್ರಮಕ್ಕೆ ಫಲ ಸಿಗುವ ಕಾಲ. ಶನಿ, ನಿಮ್ಮ ಸ್ವಾಮಿ ಗ್ರಹ, ಜೀವನಕ್ಕೆ ಶಿಸ್ತು ತರಲಿದೆ. ಜವಾಬ್ದಾರಿಗಳು ಹೆಚ್ಚಾದರೂ ಅದೇ ನಿಮ್ಮ ಸ್ಥಾನಮಾನ ಹೆಚ್ಚಿಸುತ್ತದೆ. ರಾಹುಕೇತು, ವಿದೇಶ ಸಂಪರ್ಕ, ಟೆಕ್ನಿಕಲ್ ಕೆಲಸ, ಡಿಜಿಟಲ್ ಕ್ಷೇತ್ರದಲ್ಲಿ ಅವಕಾಶ, ಹಳೆಯ ಭಯಗಳಿಂದ ಮುಕ್ತಿಯಾಗುವ ಕಾಲ. ಉದ್ಯೋಗ ಮತ್ತು ವ್ಯವಹಾರ: ಉದ್ಯೋಗ ಜನವರಿಯಿಂದ ಮಾರ್ಚ್, ಒತ್ತಡ ಇದ್ದರೂ ಸ್ಥಿರ ಪ್ರಗತಿ. ಏಪ್ರಿಲಿಂದ ಜೂನ್, ಹೊಸ ಹೊಣೆಗಾರಿಕೆ, ಪ್ರಮೋಷನ್ ಸೂಚನೆ. ಜುಲೈಯಿಂದ ಅಕ್ಟೋಬರ್, ನಿಮ್ಮ ಶ್ರಮಕ್ಕೆ ಗೌರವ. ನವೆಂಬರಿಂದ ಡಿಸೆಂಬರ್, ಸ್ಥಿರ ಹುದ್ದೆ ಮಾನ್ಯತೆ. ವ್ಯವಹಾರ: ನಿರ್ಮಾಣ, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಕನ್ಸಲ್ಟಿಂಗ್ ಕ್ಷೇತ್ರಗಳಲ್ಲಿ ಲಾಭ. ಪಾಲುದಾರಿಕೆ: ಸ್ಪಷ್ಟ ಒಪ್ಪಂದ ಅಗತ್ಯ. ಆರ್ಥಿಕ ಸ್ಥಿತಿ: ಮೊದಲಾರ್ಧ ಖರ್ಚು ನಿಯಂತ್ರಣ ಅಗತ್ಯ. ಮೇಯಿಂದ ಆಗಸ್ಟ್, ಹಣ ಉಳಿಸುವ ಅವಕಾಶ. ಸೆಪ್ಟೆಂಬರ್ ನಂತರ ಹಣದ ಹರಿವು ಬಲ. ಆಸ್ತಿ, ಭೂಮಿ, ವಾಹನ ಯೋಗ, ದೀರ್ಘಕಾಲದ ಹೂಡಿಕೆ ಲಾಭದಾಯಕ. ಪ್ರೇಮ ಮತ್ತು ವೈವಾಹಿಕ ಜೀವನ: ಅವಿವಾಹಿತರು, ಗಂಭೀರ ಸಂಬಂಧ, ಕುಟುಂಬದ ಒಪ್ಪಿಗೆ ಮುಖ್ಯ ಪಾತ್ರ ವಹಿಸುತ್ತದೆ. ವಿವಾಹಿತರು, ಜವಾಬ್ದಾರಿಗಳಿಂದ ಸಮಯ ಕಡಿಮೆಯಾಗಬಹುದು. ಸಂಭಾಷಣೆ ಹೆಚ್ಚಿಸಿದರೆ ಸಂಬಂಧ ಗಟ್ಟಿಯಾಗುತ್ತದೆ. ಜೂನಿಂದ ಜುಲೈ, ಸಣ್ಣ ಮನಸ್ತಾಪ, ಕುಟುಂಬ ಮತ್ತು ಮನೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ. ತಂದೆಯ ಆರೋಗ್ಯಕ್ಕೆ ಗಮನ ಕೊಡಿ. ಮನೆ ಖರೀದಿ ಅಥವಾ ನವೀಕರಣ ಯೋಜನೆ. ಕುಟುಂಬ ಗೌರವ ಹೆಚ್ಚಾಗುತ್ತದೆ. ಆರೋಗ್ಯ ಮತ್ತು ಆತ್ಮಶಕ್ತಿ. ಮಾರ್ಚಿಂದ ಜುಲೈ, ಮೂಳೆ, ಮೂಟು ನೋವು, ದಣಿವು. ಪರಿಹಾರ: ಯೋಗ, ಸ್ಟ್ರೆಚಿಂಗ್, ಕ್ಯಾಲ್ಸಿಯಂ ಆಹಾರ. ಧ್ಯಾನ ನಿಮ್ಮ ಆಂತರಿಕ ಬಲವನ್ನು ಹೆಚ್ಚಿಸುತ್ತದೆ. ಉಪಾಯಗಳು: ಶನಿವಾರ ಶನಿ ಪೂಜೆ, ಕಪ್ಪು ಅಥವಾ ನೀಲಿ ಬಟ್ಟೆ ಧಾರಣೆ, ಎಳ್ಳು ದಾನ. ಮಂತ್ರ: ಓಂ ಶನೈಶ್ಚರಾಯ ನಮಃ 108 ಬಾರಿ. ಸಾರಾಂಶ: ಮಕರ ರಾಶಿ 2026 ಸ್ಥಿರ ಯಶಸ್ಸು, ಉದ್ಯೋಗ ಗೌರವ, ಆರ್ಥಿಕ ಬಲ, ಆಸ್ತಿ ಯೋಗ, ಶಿಸ್ತು ನಿಮ್ಮ ಗುರು. ಮಂತ್ರ: ನನ್ನ ಶ್ರಮ ಫಲಿಸಲಿ, ನನ್ನ ದಾರಿ ಸ್ಥಿರವಾಗಲಿ. 2026ರಲ್ಲಿ ಶನಿದೇವರ ಕೃಪೆ ನನ್ನ ಜೊತೆಯಾಗಿರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.